ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಪಲಿಮಾರಲ್ಲಿ. ಪಲಿಮಾರ್ ಅಂಚೆ ಕಚೇರಿ ಮುಂಭಾಗದಲ್ಲಿರುವಂತಹ ಶೆಣೈ ರೆಸ್ಟೋರೆಂಟ್ ಇಲ್ಲಿದ್ದೇನೆ. 103 ವರ್ಷ ಈ ಹೋಟೆಲ್ಗೆ ಆಗಿದೆ ಅಂತ ಹೇಳ್ತಾರೆ. ನನಗೆ ಈ ಹೋಟೆಲ್ಗೆ ಬರಬೇಕು, ಇಲ್ಲಿ ಒಂದು ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಹಾಗೆ ಈ ಪಲಿಮಾರಲ್ಲಿರುವಂತಹ ಶೆಣೈ ರೆಸ್ಟೋರೆಂಟಿಗೆ ಬಂದಿದ್ದೇನೆ. ಏನೆಲ್ಲ ಇಲ್ಲಿ ಹಳೆಯ ಕಾಲದ ತಿಂಡಿ ತಿನಿಸುಗಳೆಲ್ಲ ಸಿಗ್ತವೆ ಅಂತ ನೋಡುವ, ಬನ್ನಿ ನನ್ನ ಜೊತೆ. ಏನೆಲ್ಲ ತಿಂಡಿ ಸಿಗ್ತದೆ ಸರ್? ನಮ್ಮಲ್ಲಿ ಸಜ್ಜಿಗೆ ಅವಲಕ್ಕಿ, ಕಡಲೆ ಅವಲಕ್ಕಿ, ಪದಂಗಿ ಅವಲಕ್ಕಿ, ಮತ್ತು ವಡ ಸಾಂಬಾರು, ಇಡ್ಲಿ ಸಾಂಬಾರು, ಗೋಳಿ ಬಜೆ, ಪುರಿ ಬಾಜಿ, ಬನ್ಸ್ ಬೆಳಿಗ್ಗೆ ಸಿಗ್ತದೆ. ಮಧ್ಯಾಹ್ನ ಮೇಲೆ ಮಿಸಾಲ್ ಊಟ ಇಲ್ಲ. ಮಧ್ಯಾಹ್ನ 3 ಗಂಟೆಯ ಮೇಲೆ ಮಿಸಾಲ್ ಪಾವ್, ವಡಪಾವ್, ಗೋಳಿ ಬಜೆ, ಪೋಡಿ ಇರ್ತದೆ, ಬಾಳೆಕಾಯ್ದಿಲ್ಲ, ಗೆಣಸದ್ದು. ಮತ್ತು ದೋಸೆ, ಈಗ ಸ್ವಲ್ಪ ಗ್ಯಾಸಿನ ಪ್ರಾಬ್ಲಮ್ ಆಗಿ ದೋಸೆ ಇಲ್ಲ, ಇಲ್ಲದು ದೋಸೆ ಸಿಗ್ತದೆ. ಸಾದಾ ದೋಸೆ, ಮಸಾಲೆ ದೋಸೆ ಎಲ್ಲ ಸಿಗ್ತದೆ. ಪಾನಿಪುರಿ, ಶಿವಪುರಿ ಎಲ್ಲ ಸಿಗ್ತದೆ. ಪುನರ್ಪುಳಿ ಜ್ಯೂಸ್, ಹೋಮ್ ಮೇಡ್ ಪುನರ್ಪುಳಿ ಜ್ಯೂಸ್ ಕೂಡ ಸಿಗ್ತದೆ. ಇವೂರಿ ಭೋಜನಗಳು ಇವೆಲ್ಲ ನನ್ನ ಪಾಲು. ಶೆಣೈ ರೆಸ್ಟೋರೆಂಟ್ ಪಲಿಮಾರು, ಇಲ್ಲಿಗೆ ಬಂದು ಇವತ್ತಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. 103 ವರ್ಷ ಹಳೆಯ ಕಾಲದ ಹೋಟೆಲ್. ಬನ್ನಿ ಹೇಗಿದೆ ತಿಂಡಿ ಅಂತ ಹೇಳಿ ನೋಡೋಣ. ಚಟ್ನಿ ಸೂಪರ್ ಆಗಿದೆ. ಪೂರಿ ಟೇಸ್ಟ್ ಮಾಡುವ. ವಾವ್, ಸೂಪರ್ ಆಗಿದೆ. ಇನ್ನು ಇಡ್ಲಿ ಜೊತೆ ಸಾಂಬಾರು, ಡಿಪ್ ಮಾಡಿದಂತಹ ಸಾಂಬಾರು ಕೂಡ ಟೇಸ್ಟ್ ಮಾಡುವ. ವಾವ್, ಸಾಂಬಾರು ಸಖತ್ತಾಗಿದೆ, ಟೇಸ್ಟಿ, ಯಮ್ಮಿ. ಬಿಸಿ ಈಗಷ್ಟೇ ಫ್ರೈ ಮಾಡಿ ತಂದಿದ್ದಾರೆ, ನುಗ್ಗೆಕಾಗೋದಿಲ್ಲ. ಜೊತೆ ಗಟ್ಟಿ ಚಟ್ನಿ ಕೂಡ ಇದೆ. ಬನ್ನಿ ಟೇಸ್ಟ್ ಮಾಡುವ, ಹೇಗಿದೆ ಅಂತ ನೋಡುವ. ಮಂಗಳೂರು ಬನ್ಸ್, ಸೂಪರ್. ಸ್ಮೆಲ್ಲಂತೂ ಸಖತ್ತಾಗಿದೆ. ಹೀಗೆ ಗಟ್ಟಿ ಚಟ್ನಿ ಜೊತೆ ಡಿಪ್ ಮಾಡಿ, ಬಿಸಿ ಅಂತ ಬಿಸಿ ಹೀಗೆ ಟೇಸ್ಟ್ ಮಾಡ್ತಾ ಇದ್ದೆ. ಅವಾಗೆಲ್ಲ ಇಡ್ಲಿ ಕೊಡಿ, ಇಡ್ಲಿ ಕೊಡಿ, ಎಲ್ಲ ತಿಂದಿದ್ದು. ಬನ್ನಿ ಪಲಿಮಾರ್ ಶೆಣೈ ರೆಸ್ಟೋರೆಂಟ್ಗೆ, ಸೂಪರ್ ಆಗಿರೋಂಥ ಮಂಗಳೂರು ಬನ್ಸ್ ಟೇಸ್ಟ್ ಮಾಡಿ. ತುಂಬ ಹಸಿವಾಗ್ತಾ ಇದೆ ಗೈಸ್. ಫಸ್ಟಿಗೆ ನಾನು ಈ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಸಿಗ್ತೇನೆ. ಬಾಯ್. ನನಗೆ ಸ್ಪೆಷಲಿ ಈ ಥರ ಹಳೆಯ ಕಾಲದ ಹೋಟೆಲ್ಗೆಲ್ಲ ಬರೋದು, ಇಲ್ಲಿ ಬಂದು ಈ ಫುಡ್ಡೆಲ್ಲ ಟೇಸ್ಟ್ ಮಾಡೋದು ಅಂತ ಹೇಳಿದ್ರೆ ತುಂಬ ಕ್ರೇಜ್. ಹಾಗೆ ನಾವು ದೊಡ್ಡ ದೊಡ್ಡ ರೆಸ್ಟೋರೆಂಟಿಗೆಲ್ಲ ಕೂಡ ಹೋಗ್ತಾ ಇರ್ತೇವೆ. ಹಾಗೆ ಈ ಹಳ್ಳಿಗಳಲ್ಲಿರುವಂಥ ಹಳೆಯ ಕಾಲದ ಹಳೆಯ ತಿಂಡಿಗಳು, ಅಂದರೆ ನಮ್ಮ ಸಾಂಪ್ರದಾಯಿಕ ತಿಂಡಿಗಳೆಲ್ಲ ಎಲ್ಲಿ ಸಿಗ್ತವೆ ಅಲ್ಲಿ ಬಂದು ನಾನು ಈ ಥರ ಫುಡ್ಡೆಲ್ಲ ಟೇಸ್ಟ್ ಮಾಡ್ತಾ ಇರ್ತೇನೆ. ನಿಮ್ಮ ಹೆಸರು? ವಾಸುದೇವ್ ಅಂತ. ಓಕೆ, ನೀವು ಇಲ್ಲಿಯವರೆಯ ಪಲಿಮಾರ್ನವರು? ಓಕೆ. ಎಷ್ಟು ವರ್ಷದಿಂದ ಒಂದು ಈ ಹೋಟೆಲಿಗೆ ಬರ್ತಾ ಇದ್ದೀರಿ? 35-40 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ. ಓಕೆ, ಎಷ್ಟು ವರ್ಷ ಕಂಪ್ಲೀಟ್ ಆಯ್ತು ಈ ಒಂದು ಹೋಟೆಲಿಗೆ? ನಾನು ಚಿಕನ್ನಲ್ಲಿರುವಾಗಲೂ ಚಿಕ್ಕಪ್ಪನವರೆಲ್ಲ ಮಾಡ್ತಾಯಿದ್ರು. ಹೌದಾ? ತುಂಬ ಸಮಯ. 103 ವರ್ಷಗಳನ್ನು ಪೂರೈಸಿದಂತಹ ಹೋಟೆಲ್ ಅಂತ ಹೇಳಿ ಕೇಳಿದ್ದೇವೆ. ನಮ್ಮ ವೀಕ್ಷಕರಿಗೂ ತಿಳಿಸ್ಬೇಕು ಅಂತ ಹೇಳಿ ಬಂದಿದ್ದೇವೆ ಸರ್. ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಹೋಟೆಲ್ ಒಂದು, ಈ ಫುಡ್ಡಿನ ಇಲ್ಲಿನ ಒಂದು ಇದರ ಕುರಿತಾಗಿ? ಇಲ್ಲಿ ಮೊದಲಿನಿಂದಲೂ ಇಲ್ಲಿಂದು ಒಂದು ಹೋಟೆಲ್ನಲ್ಲಿ ಮಾಡುವ ತಿಂಡಿ ಬಾರಿ ತುಂಬ ಉತ್ತಮವಾಗಿರುತ್ತದೆ. ತುಂಬ ಎಲ್ಲರೂ ಖುಷಿಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿ ಮಾಡಿದಾಗೆ ಆಗ್ತದೆ. ಮನೆ ತಿಂಡಿಗಳೆಲ್ಲ ಸಿಗ್ತದೆ. ಟೀ ಅಂತೂ KT ಎಲ್ಲ ಮಾಡಿದರೆ ಅದು ಹೇಳಲಿಕ್ಕಿಲ್ಲ, ಬೇರೆ ಎಲ್ಲಿಗೆ ಸಿಗಲಿಕ್ಕಿಲ್ಲ ಅಂಥದ್ದು ಟೀ ಎಲ್ಲ ಮಾಡಿಕೊಡ್ತಾರೆ. ನಮಸ್ತೆ. ಬೆಳಿಗ್ಗೆ 6:30ಯಿಂದ ಮಧ್ಯಾಹ್ನ 1 ಗಂಟೆ ತನಕ, ಮತ್ತು 3 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ. ಧನ್ಯವಾದ.